ನಾವು ಒಂದು ಸುಮಾರಾಗಿ ನಮ್ಮ ಪೂರ್ವಿಕರಿಂದನೂ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಾಜಿ ಕಡೆ ಕಾಲದಿಂದನೂ ನಾವು ಮಾಡ್ಕೊಂತ ಬಂದಿದ್ದೀವಿ. ಮ್ಯೂಸಿಕ್ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ DVG ಮೋಟೋ ಬ್ಲಾಗರ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ರೋಡಿಂದ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇವತ್ತೇನು ಅಂತ ಅಂದ್ಬಿಟ್ರೆ ಇಲ್ಲಿ ನಮ್ಮ ದಾವಣಗೆರೆಯ ನಿಟ್ವಳ್ಳಿ ಸೈಡಲ್ಲಿ ಇದು ಶುದ್ಧ ಮಣ್ಣಿನ ಗಣೇಶ ಇವ್ರು ಮಾಡೋದು. ತುಂಬ ವರ್ಷಗಳಿಂದನೂ ಇವರು ಮಾಡ್ಕೊತ ಬರ್ತಿದ್ದಾರೆ. ತುಂಬ ವರ್ಷ ಅಂದರೆ ತುಂಬ ವರ್ಷದಿಂದ. ಬನ್ನಿ ಅಲ್ಲಿಗೆ ಹೋಗೋಣ. ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಬನ್ನಿ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ತಾ ಸಿಗ್ತೀನಿ. ಅಮಾವಾಸ್ಯೆ ಹೋಟ್ಲು ಅಂತ ಹೇಳ್ತಾರೆ ಇಲ್ಲಿ. ಅಮಾವಾಸ್ಯೆ ಹೋಟ್ಲ ಹತ್ರ ಇಲ್ಲಿರೋ ಆಲ್ಮೋಸ್ಟ್ ಆಲು ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರು ನಿಮಗೆ ಅಡ್ರೆಸ್ನ ನಾನು ಹಾಕಿರ್ತೀನಿ. ಬಂದು ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಫಸ್ಟ್ ಅಲ್ಲಿಗೆ ಹೋಗೋಣ. ನೋಡ್ಬೋದು ಮಾಡ್ತಾಯಿದ್ದಾರೆ ಆಲ್ರೆಡಿ. ಅಂಕಲ್ ನಮಸ್ತೆ. ಹ್ಞೂ ಅಂಕಲ್, ನೀವು? ಇಲ್ಲ ಯೂಟ್ಯೂಬರ್ ಹಂಗೆ ನಿಮ್ಮ ಸಬ್ಸ್ಕ್ರೈಬರ್ಸಿಗೂ ನೀವು ಗಣೇಶಗಳನ್ನ ತೋರ್ಸೋಣ ಅಂತ ಹಂಗೆ ವಿಡಿಯೋ ಮಾಡ್ಕೊತ ಬಂದೆ. ಹಾಂ, ವಿಡಿಯೋ ಆಗ್ತೈತಿ. ಹಾಂ, ಓಕೆ ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಶುದ್ಧ ಮಣ್ಣಿನ ಗಣೇಶಗಳನ್ನೇ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ಕೆಲವಲ್ಲೇ ರೆಡಿಯಾಗಿದ್ದಾವೆ. ಆಲ್ರೆಡಿ ಕೆಲವು ಆರ್ಡರ್ ಆಗಿದ್ದಾವೆ. ಇಲ್ಲಿ ಅಂದರೆ ಚಿಕ್ಕ ಗಣೇಶಗಳು ಇವೆಲ್ಲ ಪೇಂಟ್ ಹೊಡೆದಿರೋದು. ಅಂದರೆ ಇವ್ರು ಮಾಡೋದು ಪ್ಯೂರ್ ಮಣ್ಣಿಂದ ಮಾಡ್ತಾರೆ. ನೋಡ್ಬೋದು ನೀವು, ಪ್ಯೂರ್ ಮಣ್ಣಿಂದ ಮಾಡುವ ಗಣೇಶಗಳಿವು. ನೋಡ್ಬೋದು ಇವು ಆಲ್ರೆಡಿ ಪೇಂಟ್ ಹೊಡೆದಿದ್ದಾರೆ. ಪೇಂಟ್ ಹೊಡೆದು ಆಲ್ರೆಡಿ ಆರ್ಡರ್ ಮಾಡೋಕ್ಕೆ ರೆಡಿ ಇದ್ದಾವೆ. ಇದು ನೋಡ್ಬೋದು. ಇಲ್ಲ ನೋಡ್ಬೋದು. ಅಕಸ್ಮಾತ್ ಯಾರಾದರೂ ಬಂದು ಆರ್ಡರ್ ಮಾಡಂಗಿದ್ರೆ ಮಾಡಿ ಹೋಗ್ರಿ. ಇನ್ನೂ ಆಗ್ತಾವಲ್ಲ ಅಂಕಲ್? ಇನ್ನೂ ಆಲ್ಮೋಸ್ಟ್ ಅಲ್ಲಿ ಆಗ್ತವೆ. ಇನ್ನು ನಾವು ಒಂದು ಸುಮಾರಾಗಿ ನಮ್ಮ ಪೂರ್ವಿಕರಿಂದನೂ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಾಜಿ ಕಡೆ ಕಾಲದಿಂದನೂ ನಾವು ಮಾಡ್ಕೊಂತ ಬಂದಿದ್ದೇವೆ. ನಾವು ಅಪ್ಪಟ ಮಣ್ಣಿನಿಂದನೇ ನಾವು ಪರಿಸರ ಗಣಪನ ನಾವು ಮಾಡೋದು. ಯಾಕಂದರೆ ಇದು ಪರಿಸರ ಮಾಲಿನ್ಯವನ್ನು ಕಾಪಾಡ್ಕೊಂತೈತಿ. ನಾವು POP ಅಂತೂ ಉಪಯೋಗಿಸೋದಲ್ಲ. ಹೀಗಾಗಿ ನಾವು ನಮ್ಮ ಗಣಪತಿ ಭಾಳ ಬೇಡಿಕೆ ಐತಿ ಇರೋದ್ರಿಂದ ನಾವು ಜಾಸ್ತಿ ವ್ಯಾವಹಾರಿಕ ದೃಷ್ಟಿಯಿಂದ ಅಂತಂದ್ರೂ ನಾವು ಸಾಂಪ್ರದಾಯಿಕವಾಗಿಯೇ ನಾವು ಗಣಪತಿನ ಮಾಡ್ಕೊಂತ ಇಷ್ಟು ದಿವಸ ಬಂದಿದ್ದೇವೆ. ಅಂದರೆ ಒಳ್ಳೆಯ ಭಕ್ತಿಯಿಂದ ಪೂಜೆ ಮಾಡಿದರೆ ಸಿದ್ಧಿ ಗಣಪನ ಪರಿಸರ ಅಂದ್ರೆ ಬಣ್ಣಿಲ್ದಂಗೆ ಮಾಡೋದು ಅತಿ ಶ್ರೇಷ್ಠ ಅಂತ ನಮ್ಮ ಅನಿಸಿಕೆ. ಅದ್ರ ಮತ್ತು ಇವತ್ತಿನ ಕಂಪ್ಯೂಟರ್ ಕಾಲ ಎಲ್ಲ ಬೇಕು ಅಂತ ಕೇಳ್ತಿದ್ದಾರೆ. ಹೀಗಾಗಿ ನಾವು ಕಲರೆಲ್ಲ ಮಾಡ್ತೇವೆ. ನಮ್ಮ ಹತ್ರ ಒಂದು 23 ಗಣಪತಿ ಸಿದ್ಧಿ ಗಣಪನ ಒಯ್ದು ಪೂಜೆ ಮಾಡ್ತಾರೆ. ಸ್ವಲ್ಪ ಕಣ್ಣು ನಾಮ ಎಲ್ಲ ಮಾಡಿಕೊಟ್ರೆ. ಹೀಗಾಗಿ ಭಾಳ ಒಂದು ವಿಚಿತ್ರವಾದಂಥ ಒಂದು ಪವಾಡ ಪುರುಷ ಗಣೇಶ.
ಭಕ್ತಿಯಿಂದ ಪೂಜೆ ಮಾಡಿದರೆ ಅವನು ಬೇಡಿದಾಗ ಆಸೆಗಳು ಈಡೇರಿಸ್ತಾನೆ ಅಂತ ಹೇಳ್ಬೋದು. ಓಕೆ ಸಬ್ಸ್ಕ್ರೈಬರ್ಸ್, ನೋಡಿದ್ರಲ್ಲ, ನೀವು ಅವ್ರು ಮಾಡೋದು ಪ್ಯೂರ್ ಮಣ್ಣಿಂದನೇ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಯಾರಾದರೂ ಬಂದು ಆರ್ಡರ್ ಮಾಡಿದ್ರೆ ಆರ್ಡರ್ ಮಾಡ್ಕೊಂಡು ಹೋಗಿ ಬಂದು. ಇನ್ನೂ ಆಗ್ತವೆ, ಇನ್ನೊಂದು ಸತಿ ಬಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಹೋಗೋಣೀಗ. ಆಯ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಈಗ ಅಲ್ಲ, ನಾನು ಇವ್ರ ಹತ್ರನೇ ಅವಾಗೆಲ್ಲ ತಗೊಂತಿದ್ದಿದ್ದು ನಾನು ಸ್ಟಾರ್ಟಿಂಗೆಲ್ಲ. ಅದಕ್ಕೋಸ್ಕರನೇ ನಿಮಗೂ ಹೆಲ್ಪ್ ಆಗಲಿ, ಆಮೇಲೆ ಒಳ್ಳೆ ಬಜೆಟಿಗೂ ಸಿಗಲಿ ಅಂತ ಹೇಳಿ ನಾನು ಇವ್ರದ್ದಷ್ಟೇ ವಿಡಿಯೋ ಮಾಡಿದ್ದು. ಹಂಗಾಗಿ ಫ್ರೆಂಡ್ಸ್, ನೋಡಿ, ಇಷ್ಟ ಆದರೆ ಬಂದು ಆರ್ಡರ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಇಲ್ಲಿ ಇವ್ರ ಹತ್ರ ಒಳ್ಳೊಳ್ಳೆ ಗಣೇಶ ಮಾಡ್ತಾರೆ. ಮತ್ತು ಬರೀ ಕೇಳಿ ಹೇಳೋದಂದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಯಾಕಂದರೆ ಇವರು ಶುದ್ಧ ಮಣ್ಣಿನ ಗಣೇಶಗಳು ಮಾಡೋದ್ರಿಂದ ಸಿದ್ಧಿ ವಿನಾಯಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡ್ಕೊಬೇಡ್ರಿ. ಯಾಕಂದರೆ ಸಬ್ಸ್ಕ್ರೈಬು ನಿಮ್ಮ ಸಪೋರ್ಟ್ ನಮಗೆ ಹೆಂಗೆ ಸಿಗ್ತದೆ ಅಂತ ಕೇಳಿದರೆ ನೀವು ಸಬ್ಸ್ಕ್ರೈಬಿಂದ ಅಂತ ನಾನು ಹೇಳ್ತೀನಿ. ಸಬ್ಸ್ಕ್ರೈಬಿಂದ ಒಂದು ಲೈಕಿಂದ ಎಲ್ಲರೂ ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟ ಆದರೆ ಹೋಗಿ ಆರ್ಡರ್ ಮಾಡಿರಿ. ನಿಮಗೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.